ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಯೋಗ ವಾಸಿಷ್ಠದಲ್ಲಿ ಜ್ಞಾನಯೋಗ ತರಂಗಿಣಿ ನಿರ್ಯಾಣ ಪ್ರಕರಣದಲ್ಲಿ ಎರಡನೇ ತರಂಗ ಅಂದರೆ ಎರಡನೇ ಅಧ್ಯಾಯಕ್ಕೆ ಮಂಗಳವಾಯಿತು, ಮುಗೀತು. ಈಗ ಮೂರನೇ ಅಧ್ಯಾಯ ಪ್ರಾರಂಭ. ಯೋಗ ವೈರಾಗ್ಯಾದಿ ಜ್ಞಾನ ನಿರೂಪಣ ಪ್ರಾರಂಭವು. ಯೋಗ ವೈರಾಗ್ಯಾದಿ ಜ್ಞಾನ ನಿರೂಪಣ ಅಂತ ಅಧ್ಯಾಯದ ಹೆಸರು. ಈಗ ಯೋಗಿಗಳಾದವರು ಅಥವಾ ಜೀವನ್ಮುಕ್ತರಾದಂಥವರು ಯಾವ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾರೆ ಅನ್ನೋದನ್ನು, ಇಡೀ ಬ್ರಹ್ಮಾಂಡವನ್ನು ಯಾವ ರೀತಿಯಲ್ಲಿ ಪರಮಾತ್ಮನನ್ನು ಕಾಣ್ತಾರೆ, ಸಕಲ ಚರಾಚರ ವಸ್ತುಗಳಲ್ಲಿ ಸಾಕಾರ ನಿರಾಕಾರ ಎರಡರಲ್ಲೂ ಕೂಡ ಯಾವ ರೀತಿಯಲ್ಲಿ ಪರಮಾತ್ಮನನ್ನು ಕಂಡು ಗುರುತಿಸಿ ಧ್ಯಾನವನ್ನು ಮಾಡ್ತಾರೆ ಜ್ಞಾನಿಗಳು ಅನ್ನೋದನ್ನು ಇಲ್ಲಿ ವಸಿಷ್ಠರು ಹೇಳ್ತಾಯಿದ್ರು. ಬಳಿಕ ಶ್ರೀರಾಮಚಂದ್ರನು, ಎಲೆ ಗುರು ವಸಿಷ್ಠನೇ, ಸೂರ್ಯಕಿರಣಗಳಿಂ ಕಮಲದಂತೆ ನಿನ್ನ ಮಾತುಗಳಿಂ ನಾನು ಸಂತುಷ್ಟನಾದೆನು. ಏನು ಹೇಳ್ತಾ ಇದ್ದಾನೆ ಇಲ್ಲಿ? ಸೂರ್ಯಕಿರಣಗಳಿಂದ ಕಮಲದ ಹೂವು ಹೇಗೆ ಸಂತುಷ್ಟಿಯನ್ನು ಪಡೀತೋ ಅದೇ ರೀತಿಯಲ್ಲಿ ನಿನ್ನ ಮಾತುಗಳಿಂ ನಾನು ಸುಸಂತುಷ್ಟನಾದೆನು. ಬರೀ ಸಂತುಷ್ಟ ಅಲ್ಲ, ಸುಸಂತುಷ್ಟನಾದೆನು. ಶರತ್ಕಾಲದಲ್ಲಿ ಸೋನೆಯಂತೆ ನನ್ನ ಸಂದೇಹವು ನಷ್ಟವಾಯಿತು. ಜ್ಞಾನ ಮಾರ್ಗದಿಂ ಸುಖ ವಿಶ್ರಾಂತಿಯಂ ಪಡೆಯುವ ರೀತಿಯು ಚೆನ್ನಾಗಿ ಗೊತ್ತಾದದು. ನನಗೆ ಜ್ಞಾನ ಮಾರ್ಗದಿಂದ ಸುಖವಾಗಿ ವಿಶ್ರಾಂತಿಯನ್ನು ಪಡೆಯುವಂಥ ರೀತಿ ಭಾಳ ಚೆನ್ನಾಗಿ ಗೊತ್ತಾಯಿತು. ಇದೇ ಪ್ರಕಾರ ಯೋಗ ಮಾರ್ಗದಿಂದ ಆನಂದ ಪಡುವ ರೀತಿಯಂ ನಿರೂಪಿಸಬೇಕೆಂದು ಪ್ರಾರ್ಥಿಸಲು ವಸಿಷ್ಠ ನಿಂತೆಂದನು. ಜ್ಞಾನ ಮಾರ್ಗದಲ್ಲಿ ಹೇಗೆ ಸುಖವಾಗಿರಬೇಕು ಅನ್ನೋದನ್ನು ನೀನು ನನಗೆ ಚೆನ್ನಾಗಿ ಹೇಳ್ಕೊಟ್ಟೆ. ಯಾವ ರೀತಿಯಲ್ಲಿ ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆ ಅನ್ನೋದನ್ನು ನೀನು ನನಗೆ ತಿಳಿಸ್ಕೊಟ್ಟೆ. ಇದೇ ರೀತಿಯಲ್ಲಿ ಯೋಗ ಮಾರ್ಗದಿಂದ ಆನಂದ ಪಡುವ ರೀತಿಯಂ ನಿರೂಪಿಸಬೇಕೆಂದು ಪ್ರಾರ್ಥಿಸಲು ವಸಿಷ್ಠನು ಇಂತೆಂದನು. ಎಲೆ ಶ್ರೀರಾಮಭದ್ರನೇ, ಸಂಸಾರ ಮೂಲವಾದ ವಾಸನೆಯು ತಿರುಗುಂಟಾಗದಂತೆ ನಿಶ್ಶೇಷವಾಗಿ ಹೋಗುವುದೇ ಮೋಕ್ಷವೆನಿಸುವುದು. ಏನು? ಸಂಸಾರಕ್ಕೆ ಮೂಲವಾದದ್ದು ಯಾವುದು? ವಾಸನೆಗಳು. ಆ ವಾಸನೆಯು ತಿರುಗಿ ಉಂಟಾಗದಂತೆ ನಿಶ್ಶೇಷವಾಗಿ ಒಂಚೂರು ಇಲ್ಲದಂತೆ ಹೋಗುವುದೇ ಮೋಕ್ಷವೆನಿಸುವುದು. ಇದಕ್ಕೆ ಸಾಧಕವಾದ ಉಪಾಯವೇ ಯೋಗವೆನಿಸುವುದು. ಗೊತ್ತಾಯ್ತಲ್ವಾ? ವಾಸನಾಕ್ಷಯವಾಗಬೇಕು ಅಂದರೆ ಯೋಗವನ್ನು ಮಾಡಬೇಕು. ಈ ಯೋಗವು ಸಮ್ಯಜ್ಞಾನವೆಂತಲೂ ಪ್ರಾಣ ನಿರೋಧನವೆಂತಲೂ ಎರಡು ಬಗೆಯಾಗಿ ಹೇಳಲ್ಪಡುವುದು. ಗೊತ್ತಾಯ್ತಲ್ವ? ಈ ಯೋಗಕ್ಕೆ ಎರಡು ಹೆಸರು. ಏನಂತ? ಸಮ್ಯಜ್ಞಾನವೆಂತಲೂ ಪ್ರಾಣ ನಿರೋಧನವೆಂತಲೂ ಎರಡು ಬಗೆಯಾಗಿ ಹೇಳಲ್ಪಡುವುದು. ಇಲ್ಲಿ ಪ್ರಾಣ ನಿರೋಧ ಅಂದರೆ ಪ್ರಾಣಾಯಾಮದ ವಿಚಾರ. ಪ್ರಾಣಾಯಾಮದ ವಿಚಾರವನ್ನು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತದಲ್ಲಿ ಸುಸ್ಪಷ್ಟವಾಗಿ, ತುಂಬ ಸರಳವಾಗಿ, ವಿವರವಾಗಿ ಬರೆದಿದ್ದಾರೆ. ಇನ್ನು ಬೇರೆ ಕಡೆ ಎಲ್ಲೂ ಅದನ್ನು ಥರದಲ್ಲಿ ಎಲ್ಲೂ ಹೇಳಿಲ್ಲ. ಆರಂಭದಿಂದ ಕೊನೆಯ ಹಂತವನ್ನು ಮುಟ್ಟುವವರೆಗೂ ಶರೀರದಲ್ಲಿ ಏನೆಲ್ಲ ವ್ಯತ್ಯಾಸ ಆಗುತ್ತೆ, ಅದಕ್ಕೇನು ಪರಿಹಾರಗಳು, ಪ್ರಾಣಾಯಾಮ ಮಾಡುವ ಕ್ರಮ, ಉಸಿರಾಟ ನಿಯಂತ್ರಣದ ಒಂದು ವಿಧಾನ, ಸೋಹಂ ಮಂತ್ರ ಮಾಡುವ ಜಪ, ಪ್ರತಿಯೊಂದನ್ನು ಕೂಡ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಗ್ರಂಥದಲ್ಲಿ ಬರೆದಿದ್ದಾರೆ. ನೀವು ಅದನ್ನು ತರಿಸ್ಕೊಂಡು ಗ್ರಂಥವನ್ನು ಪರಿಶೀಲನೆ ಮಾಡಿ ಮತ್ತು ಅದನ್ನು ನುರಿತವರಿಂದ ಚೆನ್ನಾಗಿ ಕೇಳಿ ಅಭ್ಯಾಸ ಮಾಡಿ ನೀವು ಯೋಗವನ್ನು ರೂಢಿ ಮಾಡ್ಕೊಳ್ಳಿ. ಇಲ್ಲಿ ಇದಕ್ಕೆ ಪ್ರಾಣ ನಿರೋಧವೆಂತಲೂ ಎರಡು ಬಗೆಯಾಗಿ ಹೇಳಲ್ಪಡುವುದು. ಆದಾಗ್ಯೂ ಯೋಗ ಶಬ್ದವು ಪ್ರಾಣ ನಿರೋಧದಲ್ಲೇ ರೂಢವಾಗಿರುವುದು. ಯೋಗ ಅಂತಕ್ಕಂಥದ್ದು ಇಲ್ಲಿ ಪ್ರಾಣ ನಿರೋಧ ಅಂದರೆ ಯೋಗಾಭ್ಯಾಸ, ಪ್ರಾಣಾಯಾಮದಲ್ಲಿಯೇ ಇದು ರೂಢವಾಗಿ ಬಂದಿರತಕ್ಕಂಥದ್ದು. ಈ ಎರಡೂ ಕ್ರಮಗಳಿಂದಲೂ ವಾಸನಾತ್ಮಕವಾದ ಚಿತ್ತ ಒಣಗುವುದರಿಂದ ವಾಸನ ನಾಶವಾಗುವುದು. ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ? ಚಿತ್ತವು ಚಿತ್ತ ಅಡಗ್ತದೆ. ಯಾಕೆ? ಪ್ರಾಣದ ಓಡಾಟವನ್ನು ನಿಲ್ಲಿಸಿದಾಗ ಮನಸ್ಸಿನ ಉತ್ಪತ್ತಿ ಇಲ್ಲದಂಗಾಗುತ್ತೆ. ಹಾಗೇನಾಗುತ್ತೆ? ಚಿತ್ತು ನಿಂತೋಗುತ್ತೆ. ಯಾಕಂದರೆ ಪ್ರಾಣಶಕ್ತಿಯ ಚಲನೆಯ ವೇಗವೇ ಮನಸ್ಸಾದ್ದರಿಂದ ಪ್ರಾಣಶಕ್ತಿಯನ್ನು ಪ್ರಾಣಾಯಾಮದ ಕ್ರಮದಲ್ಲಿ ನಿಲ್ಲಿಸಿದಾಗ ಮನಸ್ಸು ಇಲ್ಲದಂಗಾಗುತ್ತೆ. ಆಗ ವಾಸನೆ ಅಡಗಿ ಹೋಗುತ್ತೆ. ಇವುಗಳಲ್ಲಿ ದುಃಖ ವಿಶೇಷವಿಲ್ಲದೆ ಸಾಧ್ಯವಾದ್ದರಿಂದ ಅಖಂಡ ಜ್ಞಾನರೂಪವಾದ ಸಮ್ಯಜ್ಞಾನಕ್ಕೆ ಸಾಧನವಾದ ಬ್ರಹ್ಮವಿಚಾರವು ಸುಲಭವೆನಿಸುವುದು. ಈ ಮಾರ್ಗವೇ ನನಗೂ ಸಮ್ಮತವಾದಂಥದ್ದು. ಇಲ್ಲೇನು ಹೇಳ್ತಾ ಇದ್ದಾರೆ? ಜ್ಞಾನ ವಿಚಾರವೇನೋ ಸರಿ, ಒಪ್ಕೊಂಡೆ, ಆದರೆ ಏಕಾಏಕಿ ಜ್ಞಾನಿಯಾಗೋಕ್ಕಾಗೋದಿಲ್ಲ. ಅದರಿಂದ ಯೋಗ ಮಾರ್ಗವೇ ಸರಿಯಾದ ಸಾಧನ. ಆದ್ದರಿಂದ
ನನಗೂ ಕೂಡ ಇದು ಸರಿ ಅನ್ನಿಸ್ತದೆ, ಸುಲಭ ಅನ್ನಿಸ್ತದೆ. ಈ ಮಾರ್ಗವೇ ನನಗೂ ಸಮ್ಮತವಾದದ್ದು. ಈ ಮಾರ್ಗಗಳಲ್ಲಿ ದುಃಖ ಪಡಲು ಅಸಮರ್ಥನಾದ ಸೂಕ್ಷ್ಮ ಬುದ್ಧಿಯವನಿಗೆ ವಿಚಾರವು ಸಮ್ಮತವಾಗುವುದು. ಶಾಸ್ತ್ರಗಳ ಸೂಕ್ಷ್ಮಾರ್ಥವನ್ನು ಗ್ರಹಿಸಲಾರದ ಮಂದಬುದ್ಧಿಯವನಿಗೆ ಯೋಗವು ಸಮ್ಮತವಾಗುವುದು. ಇಲ್ಲೇನು ಹೇಳ್ತಾ ಇದ್ದಾರೆ, ಯೋಗ ಯಾಕೆ ಅಂದರೆ, ಈಗ ಶಾಸ್ತ್ರಜ್ಞಾನ ಅರ್ಥ ಆಗೋದು ಯಾರಿಗಪ್ಪ ಅಂದರೆ ಸೂಕ್ಷ್ಮಮತಿ ಇರ್ತಕ್ಕಂಥವನಿಗೆ, ಚೆನ್ನಾಗಿ ತಿಳಿದಂಥ ಸೂಕ್ಷ್ಮಮತಿಗೆ ಯಾವ ಶಾಸ್ತ್ರಗಳಲ್ಲಿ ಯಾವ ವಿಚಾರವನ್ನು ಬಿಡಿಸಿ ಹೇಳಿದ್ರು ಅರ್ಥ ಆಗ್ಬಿಡ್ತದೆ. ಮಂದಮತಿಯವ್ರಿಗೆ ಏನು ಮಾಡೋದು, ಏನು ಹೇಳಿದ್ರು ತಿಳಿಯೋಕ್ಕಿಲ್ಲ ಅವ್ರಿಗೆ. ಅವ್ರಿಗೆ ಮಂದ ಬುದ್ಧಿಯನ್ನು ಚುರುಕು ಮಾಡಿ ಅವ್ರನ್ನ ಜ್ಞಾನಿಗಳಾಗಿ ಮಾಡೋದಕ್ಕೆ ಇರ್ತಕ್ಕಂಥ ಸುಲಭ ಒಂದೇ ಒಂದು ಉಪಾಯ ಅಂದರೆ ಅದು ಕುಂಭಕ ಪ್ರಾಣಾಯಾಮ ಒಂದೇ. ಎಂಥವ್ರಿಗೂ ಕೂಡ, ಜ್ಞಾನಿಗಳು ಅಜ್ಞಾನಿಗಳು ಅನ್ಸ್ಕೊಳ್ಳೋದು ಎಲ್ಲರಿಗೂ ಕೂಡ ಕುಂಭಕ ಪ್ರಾಣಾಯಾಮ ಬಹಳ ಉಪಯೋಗವನ್ನು ಮಾಡ್ತಕ್ಕಂಥದ್ದು. ಅದರಿಂದ ಯೋಗವು ಸಮ್ಮತವಾಗುವುದು. ಅದಕ್ಕೆ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರರು ಹೇಳಿದ್ದಾರೆ, ನೀವು ಯಾರು ಏನಾದರೂ ಆಗಿರಿ, ಒಂದು ಸಲ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದಕ್ಕೆ ಶುರು ಮಾಡಿ ಎಂಥ ದಡ್ಡರೂ ಕೂಡ ಚುರುಕು ಬುದ್ಧಿ ಉಳ್ಳವರಾಗ್ತೀರಿ, ಜ್ಞಾನಿಗಳಾಗ್ತೀರಿ. ಇಂತಿಷ್ಟ ಸಮಯ ಕಾಲ ನೀವು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿದ್ರೆ ಯಾವ ಜ್ಞಾನಿಗಳು ಜ್ಞಾನವನ್ನು ತಿಳಿದಿದ್ರು, ಆತ್ಮಜ್ಞಾನವನ್ನು, ನೀವು ಕೂಡ ಅದೇ ಹಂತಕ್ಕೆ ಬರ್ತೀರಿ ಅಂತ ಹೇಳಿದ್ದಾರೆ. ಅದರಿಂದ ಇಲ್ಲಿ ಪ್ರಾಣಾಯಾಮದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ದೇಹ ಬಲವು ಬುದ್ಧಿಯ ಬಲವು ಸಹ ಒಂದೆಡೆಯಲ್ಲಿ ಇರತಕ್ಕದ್ದು ಸಾಧಾರಣವಲ್ಲವಾದ್ದರಿಂದ ಈ ಎರಡೂ ಮಾರ್ಗಗಳು ಉಂಟಾಗಿರುವೆಂದು ತಿಳಿಯಬೇಕು. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಬುದ್ಧಿ ಬಲ ಇದ್ದಷ್ಟೇ ದೇಹ ಬಲ ಇರ್ತದೆ ಅಂತ ತಿಳ್ಕೊಬಾರ್ದು. ಎರಡೂ ಬಲಗಳು ಬೇರೆ ಬೇರೆ ಇರ್ತವೆ. ದೇಹ ಬಲ ಕಮ್ಮಿ ಇರ್ತದೆ, ಬುದ್ಧಿ ಬಲ ಜಾಸ್ತಿ ಇರ್ತದೆ. ಬುದ್ಧಿ ಬಲ ಕಮ್ಮಿ ಇರ್ತದೆ, ದೇಹ ಬಲ ಜಾಸ್ತಿ ಇರ್ತದೆ. ಈ ಥರದಲ್ಲಿ ಇರ್ತಾರೆ. ಅದರಿಂದ ಇವೆರಡು ಬೇರೆ ಬೇರೆ ಆದ್ದರಿಂದ ಈ ಎರಡೂ ಮಾರ್ಗಗಳನ್ನ ಹೇಳಿದ್ದಾರೆ. ಯಾವುದು, ಜ್ಞಾನ ಮಾರ್ಗ ಮತ್ತು ಯೋಗ ಮಾರ್ಗ. ಗಮ್ಯವಾದ ಸ್ಥಾನವು ಒಂದೇ ಆದ್ದರಿಂದ ಮುಮುಕ್ಷುವಾದವನು ಯಾವ ಮಾರ್ಗದಿಂದಲಾದರೂ ಪ್ರವರ್ತಿಸಬಹುದು. ಇಲ್ಲಿ ಗಮ್ಯವಾದ ಸ್ಥಾನ ಅಂದರೆ ನಾವು ಹೋಗಿ ಸೇರ್ತಕ್ಕಂಥ ಗುರಿ ಒಂದೇ, ಆದರೆ ಯಾವ ದಾರಿಲಾದ್ರೂ ಬನ್ನಿ, ನಿಮಗೆ ಸುಲಭವಾದ ದಾರಿಯನ್ನು ಆಯ್ಕೆ ಮಾಡ್ಕೊಂಡು ಬನ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಜ್ಞಾನವು ಸರ್ವಾವಸ್ಥೆಗಳಲ್ಲೂ, ಅರ್ಥ ಆಗ್ತಾ ಇದೆಯಲ್ವಾ, ಸರ್ವಾವಸ್ಥೆಗಳಲ್ಲೂ ಜ್ಞಾನವು ಮುಮುಕ್ಷುವಾದವನು ಯಾವ ಮಾರ್ಗದಿಂದಲಾದರೂ ಪ್ರವರ್ತಿಸಬಹುದು. ಆದರೆ ಜ್ಞಾನವು ಸರ್ವಾವಸ್ಥೆಗಳಲ್ಲೂ ಪ್ರವರ್ತಿಸುವುದರಿಂದ ಸ್ವಪ್ನದಲ್ಲಿ ಸಂಭವಿಸಿದ ಅಜ್ಞಾನವು ಕೂಡ ತಿಳಿಯದೆ ಹೋಗಲಾರದು. ಅರ್ಥ ಆಗ್ತದೆ ಇಲ್ಲಿ, ಸ್ವಪ್ನದಲ್ಲಿ ಸಂಭವಿಸಿದ ಅಜ್ಞಾನವು ಕೂಡ ತಿಳಿಯದೆ ಹೋಗಲಾರದು. ಅದು ತಿಳಿದ ಮೇಲೆ ಅಜ್ಞಾನ ಹೋಗುವಂಥದ್ದು. ಆದ್ದರಿಂದ ವಿಚಾರ ಮಾರ್ಗವು ಸುಲಭವೆನಿಸುವುದು. ಮರಳು, ಕಲ್ಲು, ಮುಳ್ಳು, ಗಾಳಿ, ಹುಳು ಮೊದಲಾದವುಗಳ ಬಾಧೆ ಇಲ್ಲದ ಸಮವಾದ ದೇಶವು ಹೃದಯ, ತಾಲುರಂಧ್ರ, ಭ್ರೂಮಧ್ಯಾದಿ ಲಕ್ಷ್ಯಧಾರಣ ಯೋಗ್ಯತೆಯು ಸ್ವಸ್ತಿಕ, ಸಿದ್ಧ, ಪದ್ಮಾದಿ ಆಸನಗಳನ್ನು ಅಳವಡಿಸಿಕೊಂಡು ಸ್ಥಿರವಾಗಿ ಕುಳಿತುಕೊಳ್ಳುವ ಶಕ್ತಿಯು ಇನ್ನೂ ಆಹಾರಾದಿ ಉಪಪತ್ತಿಗಳು ಸಹ ಬೇಕಾದ್ದರಿಂದ ಯೋಗ ಮಾರ್ಗವು ಕಷ್ಟವೆನಿಸುವುದು. ಈಗ ಜ್ಞಾನ ಮಾರ್ಗವನ್ನು ತಿಳ್ಕೊಳ್ಳೋದಕ್ಕೇನು, ವಿಚಾರ ಮಾಡ್ತಾ 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 ಜ್ಞಾನ ಮಾರ್ಗ ಸುಲಭವಾಗಿರ್ತದೆ. ಆದರೆ ಕುಂಭಕ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಆಸನಗಳನ್ನ ಬಲಿಸಬೇಕು. ಸಿದ್ಧಾಸನವೋ, ವಜ್ರಾಸನವೋ, ಪದ್ಮಾಸನವೋ ಅದರಲ್ಲಿ ಕೂತ್ಕೊಳ್ಳೋದನ್ನ ಸ್ಥಿರ ಮಾಡ್ಕೋಬೇಕು. ದೇಹ ನೆಟ್ಟಗಿರಬೇಕು, ಆರೋಗ್ಯ ಆಗಿರಬೇಕು, ಆಹಾರ ಕ್ರಮವನ್ನು ಸರಿಯಾಗಿ ಅನುಸರಿಸಬೇಕು ಮತ್ತು ಸ್ಥಳದ ಅವಕಾಶ ಇರಬೇಕು. ಅದರಿಂದ ಯೋಗ ಮಾರ್ಗ ಕಷ್ಟ, ಆಹಾರ ಪದ್ಧತಿ ಉಪಪತ್ತಿಗಳನ್ನೆಲ್ಲ ಅನುಸರಿಸಬೇಕು. ಆದರೆ ಜ್ಞಾನ ಮಾರ್ಗ ಹಂಗಲ್ಲ, ತಿಳಿತಾ ವಿಚಾರ ಮಾಡ್ತಾ ಮಾಡ್ತಾ ಅದು ಸರಿ ಹೋಗುತ್ತೆ. ಅದರಿಂದ ಯೋಗ ಮಾರ್ಗಕ್ಕಿಂತ ಜ್ಞಾನ ಮಾರ್ಗ ಸುಲಭ, ಆದರೆ ಯೋಗ ಮಾರ್ಗ ಅತಿ ಬೇಗ ಜ್ಞಾನಿಯನ್ನಾಗಿ ಮಾಡ್ತದೆ. ಅಥವಾ ಸಾಧಿಸತಕ್ಕ ಪುರುಷನಿಗೆ ಯಾವುದು ತಾನೇ ಅಸಾಧ್ಯವಾದೀತು, ಯೋಗ ಮಾರ್ಗ ಆದರೂ ಸರಿ, ಜ್ಞಾನ ಮಾರ್ಗವಾದರೂ ಸರಿ, ಸಾಧಿಸ್ತಕ್ಕಂಥವನಿಗೆ ಛಲ ಬಿಡದೆ ಸಾಧಿಸಿದರೆ ಎರಡೂ ಯಾವುದು ಕಷ್ಟ ಅಲ್ಲ. ಕೇವಲ ವಿಚಾರದಲ್ಲಿ ಜ್ಞಾನ ಸಿದ್ಧಿ ಇಲ್ಲದೆ ಬಾಹ್ಯ ಸಿದ್ಧಿಯೂ ಆಗಲಾರದು. ಈ ಯೋಗ ಮಾರ್ಗದಲ್ಲಿ ಬಾಹ್ಯ ಸಿದ್ಧಿಗಳು, ಜ್ಞಾನ ಸಿದ್ಧಿಯು, ಪರಮಾನಂದ ಸ್ಥಿತಿಯು ಸಹ ಆಗುವುದರಿಂದ ಇದನ್ನೇ ಕೆಲವರು ಪರಿಗ್ರಹಿಸುವರು. ನೋಡಿ, ಈ ವಿಚಾರ ಮಾರ್ಗದಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಬಾಹ್ಯ ಸಿದ್ಧಿಗಳು ಮಾತ್ರ, ವಿಚಾರಗಳು ಆಳಕ್ಕೆ ಇಳಿಯೋಕ್ಕಾಗೋದಿಲ್ಲ. ಯಾಕಂದರೆ ಅಂತಃಕರಣ ಶುದ್ಧಿ ಆಗೋದಿಲ್ಲ ಅದರಲ್ಲಿ, ಬರೀ ವಿಚಾರವನ್ನು ಮಾಡ್ತಾ ಹೋದರೆ. ಆದರೆ ಯೋಗದಲ್ಲಿ, ಕುಂಭಕ ಪ್ರಾಣಾಯಾಮದಲ್ಲಿ ಏನಾಗುತ್ತೆ, ಅಂತರ್ಬಹಿರ್ ಶುದ್ಧಿ ಆಗಿಬಿಡ್ತದೆ. ಯೋಗವೂ ಸಿದ್ಧಿ ಆಗುತ್ತೆ,
ಜ್ಞಾನವೂ ಪ್ರಾಪ್ತಿಯಾಗುತ್ತೆ. ಅದರಿಂದ ಜ್ಞಾನ ಮಾರ್ಗಕ್ಕಿಂತ ಯೋಗ ಮಾರ್ಗವೇ ಅತಿ ಶ್ರೇಷ್ಠ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ. ಇದರ ಕ್ರಮವಂ ನೀನು ಕೇಳುವನಾಗು. ಎಲೈ ರಘುವೀರನೇ, ಯೋಗಿಗಳಿಗೆ ವಿಶ್ರಾಂತ ಸ್ಥಾನವಾದ ಪರಮಪದದಲ್ಲಿ ಒಂದೆಡೆಯೊಳ್ ಮರುಭೂಮಿಯಲ್ಲಿ ಪ್ರವಾಹದಂತೆ ಈ ಜಗದ್ರೂಪವಾದ ಚಲನ ಉಂಟಾದುದು. ಅಲ್ಲಿ ಸೃಷ್ಟಿಕಾರಣನಾದ ಬ್ರಹ್ಮನಿಗೆ ಮಾನಸ ಪುತ್ರನಾದ ನಾನು ಧ್ರುವನಿಂ ಧರಿಸಲ್ಪಟ್ಟ ನಕ್ಷತ್ರ ಮಂಡಲದಲ್ಲಿರುವೆನು. ಇಂಥ ನಾನು ಒಂದಾನೊಂದು ಕಾಲದೊಳ್ ಸ್ವರ್ಗಲೋಕಕ್ಕೆ ಅಲಂಕಾರವಾದ ಇಂದ್ರನ ಸಭೆಯೊಳಿದ್ದೆನು. ಇಲ್ಲಿ ವಸಿಷ್ಠ ಏನು ಹೇಳ್ತಾ ಇದ್ದಾರೆ, ನಾನು ಬ್ರಹ್ಮ ಮಾನಸ ಪುತ್ರ, ಬ್ರಹ್ಮನ ಮಗ ನಾನು. ಇಂಥ ನಾನೇನು ಮಾಡಿದೆ, ಒಂದು ದಿನ ಇಂದ್ರನ ಸಭೆಯಲ್ಲಿದ್ದೆ. ಆಗ ನಾರದಾದಿಗಳು ಚಿರಂಜೀವಿಗಳ ಪ್ರಸ್ತಾವಗಳನ್ನು ಪೇಳುವಲ್ಲಿ ಚಿರಂಜೀವಿಗಳ ವಿಚಾರವನ್ನು ಹೇಳ್ತಾ ಇದ್ರು. ಅವರು ಯಾರು? ನಾರದರು. ಇಂದ್ರನ ಸಭೆಯಲ್ಲಿದ್ದಾಗ ಚಿರಂಜೀವಿಗಳ ವಿಚಾರವನ್ನು ಹೇಳ್ತಾ ಇದ್ರು. ಪ್ರಸ್ತಾಪನೆ ಬಂತು. ಆಗ ಶಾತತಾಪನೆಂಬ ಮುನಿ ಇಂತೆಂದನು. ಶಾತತಾಪನೆಂಬ ಮುನಿ ಏನಂದಂತೆ, ಎಲೆ ದೇವತೆಗಳಿರ, ಮೇರುವಿನ ಈಶಾನ್ಯ ದಿಕ್ಕಿನಲ್ಲಿ ಪದ್ಮರಾಗಮಯವಾದ ಶೃಂಗದೊಳ್ ಚೂತವೆಂಬ ಕಲ್ಪವೃಕ್ಷ ಇರುವುದು. ಅದರಲ್ಲಿ ಕಮಲದೊಳ್ ಬ್ರಹ್ಮನಂತೆ ಬಹುಕಾಲದಿಂ ಭೃಕುಂಡುವೆಂಬ ಕಾಗೆ ಇರುವುದು. ಅದರಂತೆ ತ್ರಿಕಾಲಜ್ಞಾನಿಯಾಗಿಯೂ ಪಾರಮಾರ್ಥ ಜ್ಞಾನದಿಂ ಶಾಂತಚಿತ್ತವಾಗಿಯೂ ಬದುಕಿದರೆ ಶ್ಲಾಘಿಸಬಹುದು ಅಂತ. ಇಲ್ಲಿ ಅಂಥ ಚಿರಂಜೀವಿಯು ಸ್ವರ್ಗಲೋಕದಲ್ಲಿಯೂ ಕೂಡ ಎಂದಿಗೂ ಆಗಲಿಲ್ಲ, ಮುಂದಕ್ಕೂ ಆಗಲಾರನು ಎಂದು ಆ ಮುನಿಯು ಪೇಳುವಲ್ಲಿ ಆ ವಾಯಸವಂ ನೋಡಲಿಚ್ಛೆಪಟ್ಟ ನಾನು ಸಭಾಜನರೆಲ್ಲರೂ ಹೊರಟು ಹೋದ ಬಳಿಕ ಆ ಕಲ್ಪವೃಕ್ಷದ ಬಳಿಗೆ ಬಂದೆನು. ಅಲ್ಲಿ ಋಷಿಗಳೇನು ಹೇಳಿದ್ರು, ನಿಮ್ಗೆಲ್ಲರಿಗೂ ಒಂದು ವಿಚಾರ ಹೇಳ್ತೀನಿ. ಭೃಕುಂಡು ಎಂಬ ಒಂದು ಕಾಗೆ ಇದೆ, ಬ್ರಹ್ಮನಂತೆ ಬಹುಕಾಲದಿಂದ ತಪಸ್ ಮಾಡ್ತಾ ಇದೆ. ಅದು ತ್ರಿಕಾಲ ಜ್ಞಾನಿನೂ ಹೌದು, ಪಾರಮಾರ್ಥ ಜ್ಞಾನಿನೂ ಹೌದು, ಶಾಂತ ಚಿತ್ತವಾಗಿದೆ. ಬದುಕಿದರೆ ಅದನ್ನು ಶ್ಲಾಘಿಸ್ಬೋದು. ಅಂಥ ಚಿರಂಜೀವಿ ಅದು. ಸ್ವರ್ಗಲೋಕದಲ್ಲಿ ಕೂಡ ಎಂದಿಗೂ ಆ ಥರದವ್ರು ಯಾರೂ ಆಗಿಲ್ಲ, ಮುಂದಕ್ಕೂ ಆಗಲಾರರು. ಆ ಥರದೊಂದು ಇದೆ ಆ ಕಾಗೆ. ಅದ್ರ ಬಗ್ಗೆ ನೀವು ನೋಡಲು ಇಚ್ಛೆಪಟ್ಟರೆ ಹೋಗಿ ನೋಡ್ಬೋದು ಅಂತ ಹೇಳಿದಾಗ ವಸಿಷ್ಠರು ಏನು ಮಾಡ್ತಾರೆ, ನಾನು ಇದು ಹೆಂಗಾದ್ರೂ ಆಗಲಿ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ ಅಂತ ಆಸೆಯನ್ನು ಪಡ್ತಾರೆ. ಈ ಭೃಕುಂಡು ಕಾಗೆಯ ವಿಚಾರವನ್ನು ಯಾರಿಗೆ ಹೇಳ್ತಾ ಇದ್ದಾರೆ ವಸಿಷ್ಠರು? ನನಗೆ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ರಾಮನಿಗೆ ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಯೋಗದ ಮಹಿಮೆಯನ್ನು ತಿಳಿಸ್ಲಿಕ್ಕೆ. ಅದೇನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.